ಕಿರಿಕೀರ್ತಿ ಅವರಿಗೂ ಕೂಡ ಧರ್ಮಸ್ಥಳದ ಪರ ನಿಂತಿದ್ದಕ್ಕೆ ಕಿರಿಕೀರ್ತಿ ಅವರಿಗೂ ಒಂದಿಷ್ಟು ಪೇಮೆಂಟ್ ಆಗಿದೆ ಅಂತ. ಆ ಅಜ್ಮೀರಲ್ಲಿ 250 ರೇಪ್ ಆಗಿದೆ, ಕೋರ್ಟ್ ಆರ್ಡರ್ ಆಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅದೇ ಅಜ್ಮೀರಲ್ಲಿ. ನೀವ್ ಹೇಳೋ ಪ್ರಕಾರ ಸರ್ ಇವರಿಗೆ ಸೌಜನ್ಯ ಸಾವಿಗೆ ನ್ಯಾಯ ಬೇಕಾಗಿದೆ ಧರ್ಮಸ್ಥಳದ ಟಾರ್ಗೆಟ್ ಒಂದು ಪಾಯಿಂಟ್ ನಂಬರ್ 1 ಅಲ್ಲಿ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 2 ಅಲ್ಲಿ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 3 ಅಲ್ಲೂ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 13 ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಎಲ್ಲಿ ಈ ಅನನ್ಯ ಭಟ್ ಸುಜಾತ ಭಟ್ ಏನ್ ಸರ್ ಕತೆ ಇವ್ರದ್ದು? ತಗೊಳ್ಳೋ ಫೋಟೋ ಕೇಳ್ತಾ ಇದ್ದಲ್ಲ, ತಗೊಳ್ಳೋ ಫೋಟೋ ಕೇಳ್ತಾ ಇದೆಯಲ್ಲ, ಬೋ ಮಗನೇ ಸೂ ಮಗನೇ ಏನ್ ವಾಚ ಮಗೋಚನ. ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ದಿನ ಕಳೆದಿಯ ನಾನು ಇನ್ವೆಸ್ಟಿಗೇಷನ್ಗೋಸ್ಕರ. ಅವ್ನು ಹೇಳ್ತಾನೆ ಏನೋ ಕಿತ್ತೋಗಿರೋ ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದು ಅಂತಾನೆ. ಟ್ರಿಗರ್ ಆಗಲ್ವ ಅವನಿಗೆ? ಸಾವಿರಾರು ಹೆಣ್ಮಕ್ಳು ಅಂತ ತಲೆ ಹಿಂಗೆ ಮಾಡ್ದ. ಎಲ್ಲಿ ಸ್ವಾಮಿ ಸಾವಿರಾರು ಹೆಣ್ಮಕ್ಳು? ಸಾವಿರಾರು ಹೆಣ್ಮಕ್ಳಾಗಿದ್ರೆ ಎಲ್ಲೋ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಆಗಿರ್ಬೇಕಲ್ಲ. ಸರ್ ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಬರೋದಾದ್ರೆ ಸರ್, ನೀವು ಕೂಡ ಧರ್ಮಸ್ಥಳಕ್ಕೆ ಹೋದ್ರಿ. ನಾನು ತುಂಬ ದಿನ ಆಯಿತು ಧರ್ಮಸ್ಥಳಕ್ಕೆ ಹೋಗಿ ಬಂದು. ಸೊ ನೀವು ಧರ್ಮಸ್ಥಳಕ್ಕೆ ಹೋದ್ರಿ, ಹೇಗಿದೆ ಸರ್ ಕ್ಷೇತ್ರ ಇವಾಗ? ಏನಾಗಿದೆ ಸರ್ ಕ್ಷೇತ್ರಕ್ಕೆ? ಯಾವುದೋ ಒಂದಿಷ್ಟು ಜನ ಕಮ 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 ಅಂದ್ಬಿಟ್ರೆ ಮಂಜುನಾಥ ಸ್ವಾಮಿ ಭಕ್ತರು ಕಮ್ಮಿ ಆಗ್ತಾರೆ. ಒಂದು ಅರ್ಥ ಮಾಡ್ಕೋಬೇಕು, ಏನು ಗೊತ್ತೇನ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಅಂತ ಕಿತ್ತಾಡ್ತಾ ಇರೋದು ಇಡೀ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ನ ಒಂದು 3% 2% ಅನ್ಕೊಳ್ಳಿ ಸರ್. ಸೈಲೆಂಟಾಗಿ ನಿಂತ್ಕೊಂಡು ಹೊರಗಡೆಯಿಂದ ನೋಡ್ತಾ ಇದ್ದಾರಲ್ಲ, ಅವರು 95-96% ಇದ್ದಾರೆ ಸರ್. ಅವರು ಭಕ್ತರು ಸರ್. ಅವ್ರು ಸುಮ್ಮನೆ ನೋಡ್ತಾ ಇದ್ದಾರೆ ಅಷ್ಟೇ. ಆಡ್ರಿ ನೀವು ಮಾಡ್ರಿ. ಮಂಜುನಾಥ ಸ್ವಾಮಿಗೆ ಹೋಗೋರು ಹೋಗ್ತಾ ಇದ್ದಾರೆ, ಅಣ್ಣಪ್ಪ ಸ್ವಾಮಿಗೆ ಹೋಗೋರು ಹೋಗ್ತಾ ಇದ್ದಾರೆ. ಅನ್ನ ಪ್ರಸಾದ ಪ್ರತಿದಿನವೂ ಅಷ್ಟೇ kg ಅಕ್ಕಿ ಬೇಯಿಸ್ತಾ ಇದ್ದಾರೆ. ಯಾರು ಸರ್? ಮಂಜುನಾಥ ಸ್ವಾಮಿ ಅವರ, ಅಣ್ಣಪ್ಪ ಸ್ವಾಮಿ ಅವರು. ಏನು ಜನ ಕಮ್ಮಿ ಮಾಡೋಕ್ಕಾಗತ್ತೆ ಅಲ್ಲಿಗೆ ಹೋಗೋದು? ನಿಮ್ಮ ಷಡ್ಯಂತ್ರಗಳ 1000 ಮಾಡಿ ನೀವು. ಆದರೆ ಅದು ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಶ್ರದ್ಧಾ ಕೇಂದ್ರ. ಅದರ ತಾಕತ್ತು ಯಾವತ್ತೂ ಹಂಗೆ ಇರುತ್ತೆ ಸರ್. ಅದನ್ನು ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ ಸರ್. ಅಣ್ಣಪ್ಪ ಸ್ವಾಮಿ, ನಾನು ಹೇಳೋದು, ಇವತ್ತು ಸಾಕಷ್ಟು ಜನ, ಸುಮಾರು ಜನ ಸಮೀರ್ನ ವಿಡಿಯೋ ಎಲ್ಲ ಶೇರ್ ಮಾಡಿದ್ರಿ. ಅವನ ವಿಡಿಯೋ ನಂಬಿಕೊಂಡು ಸಾಕಷ್ಟು ಜನ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಿ. ನೋಡಿ, ಅಣ್ಣಪ್ಪ ಸ್ವಾಮಿ ತಾಕತ್ತೇನು, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ತಾಕತ್ತೇನು ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ ಸರ್. ಅಲ್ಲಿ UDR ಮಾಡಿ ಹೂತಿಟ್ಟರು ಒಂದಿಷ್ಟು ಶವಗಳಿದೆ ಅದೇ ಜಾಗದಲ್ಲಿ ಅಂತ ಹೇಳಿ ಮಹಾಬಲ್ ಶೆಟ್ರು, FSL ಎಕ್ಸ್ಪರ್ಟ್, ಅವ್ರು ಹೇಳಿದ್ರು ಸರ್ ನಾನು ಸ್ಪಾಟಲ್ಲೇ ಹೋಗಿ ಒಂದು 20 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಆಮೇಲೆ ನಾನು ಪೋಸ್ಟ್ ಮಾರ್ಟಮ್ ಕೊಟ್ಟಿರುವ ಹೆಣಗಳನ್ನು ಅದೇ ಜಾಗದಲ್ಲೇ ಹೂತಿದ್ದಾರೆ ಅಂತ. 17 ಗುಂಡಿ ಮಾಡ್ಕೊಂಡು ತೋಡದ್ರಲ್ಲ ಸರ್. ಸಮೀರ ಕೇಳ್ದ, ಎಲ್ಲಿ ಕೀರ್ತಿ ಬ್ರದರ್, ನೀವು UDR ಮಾಡಿರೋದು ಅಲ್ಲಿ ಮೂಳೆ ಸಿಕ್ಲಿಲ್ವಲ್ಲ, ಶವಗಳು ಸಿಕ್ಲಿಲ್ವಲ್ಲ? ದಡ್ಡ, ಅದೇ ಅಣ್ಣಪ್ಪ ಸ್ವಾಮಿ ತಾಕತ್ತು, ಅದೇ ಮಂಜುನಾಥ ಸ್ವಾಮಿ ತಾಕತ್ತನ್ನು ಪ್ರಶ್ನೆ ಮಾಡ್ತಿದ್ರಲ್ಲ ದೇವ್ರದ್ದು. ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲ, ಕ್ಷೇತ್ರವನ್ನು ಕಾಪಾಡುವವನು ಅಣ್ಣಪ್ಪ ಸ್ವಾಮಿ. ಮಂಜುನಾಥ ಸ್ವಾಮಿಯನ್ನ ಕರೆದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಅಣ್ಣಪ್ಪನಿಗೆ ಅದೇ ಮಂಜುನಾಥ ಸ್ವಾಮಿಯನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿಲ್ವೇ? ಕ್ಷೇತ್ರಪಾಲ ಸ್ವಾಮಿ. ಹೌದು ಸ್ವಾಮಿ, ಆ ಜಾಗದಲ್ಲಿ ಕೂತಿದ್ದಾರೆ ಅಂತ ಗ್ರಾಮ ಪಂಚಾಯತಿಯವರು ಹೇಳಿದ್ರು, ವೈದ್ಯರು ಹೇಳಿದ್ರು, ನಾವು ಹೇಳಿದ್ವಿ. ಅಲ್ಲಿ UDR ಮಾಡಿ ಲೀಗಲಿ ಹೂತಿಟ್ಟ ಒಂದೇ ಒಂದು ಮೂಳೆ ಸಿಕ್ಕಿದ್ರೆ ನೀವು ಏನು ಮಾಡ್ತೀರಿ ಅಂತ ಅಣ್ಣಪ್ಪ ಸ್ವಾಮಿ ಗೊತ್ತಿಲ್ವಾ? ಪಟಾಕಿ ಹೊಡೆದು ಬಿಡ್ತೀರಿ ನೀವು, ಕೇಕೆ ಹೊಡೆದು ಬಿಡ್ತೀರಿ ನೀವು. ನೋಡಿದ್ರಾ ಸಿಕ್ತು ಅಂತ. ಅದಕ್ಕೆ ಅಣ್ಣಪ್ಪ ಸ್ವಾಮಿ ಡಿಸೈಡ್ ಮಾಡಿದ್ರು, ಇಲ್ಲ ಅದು ಬೇಡ ಇದು ಬೇಡ, ಯಾವುದು ಬೇಡ, ಅಲ್ಲಿ ಏನು ಸಿಗಬಾರ್ದು. ಸರ್ ಈ ಮಾಸ್ಕ್ ಮ್ಯಾನ್ ಯಾರು ಸರ್? ಕ್ರಿಯೇಟಾ ಅಥವಾ ಹೇಗೆ? ಇಲ್ಲ ಸರ್, ಚಿನ್ನಯ್ಯ ಅಲ್ಲೇ ಕೆಲಸ ಮಾಡ್ತಾ ಇದ್ದು 2014 ಎಲ್ಲ ಇದ್ದ, 95 ಒಂದು ಟೈಮಲ್ಲಿ ಇವ್ನು ಮಾತ್ರ ಅಲ್ಲ, ಸುಮಾರು ಜನ, ಪ್ರಭಾಕರ, ದಿನೇಶ, ಸತೀಶ, ಮಾರ, ತಾಮ್ಸಿ, ಚೆನ್ನ, ಇವನು ಚಿನ್ನಯ್ಯ ಎಲ್ಲ, ಇವರೆಲ್ಲ ಒಂದೇ ಟೈಮಲ್ಲಿ ಎಲ್ಲ ಆ ಪೀರಿಯಡಲ್ಲಿ ವರ್ಕ್ ಮಾಡ್ತಾ ಇದ್ದವರಲ್ಲಿ ಸರ್. ಇವನು ನಾನು ಹೇಳೋದೇನು ಗೊತ್ತಾ ಸರ್, ಅವನು ಇವಾಗ ಬಲಿಕ ಬಕ್ರ ಸರ್. ಅವನೇನು ಬಂದಿಲ್ಲ ಸರ್, ಅವನೇನು ಬಂದು ನಾನು ಹುಡುಕೊಡ್ತೀನಿ ಅಂತ ಬಂದಿದ್ದಲ್ಲ. ಅವನನ್ನು ಹುಡುಕಿದ್ದಾರೆ ಅವನು ನೆಮ್ಮದಿಯಾಗಿದ್ದವನಿಲ್ಲೋ, ಏನೋ ಜೀವನ ಮಾಡ್ಕೊಂಡು. ಅವನಿಗೆ ಒಂದು ಗ್ಯಾರಂಟಿ ಏನಿತ್ತು ಅಂತಂದ್ರೆ, ಇವನಿಗೆ ಅಷ್ಟೇ ಹೇಳಿರ್ತಾರೆ ಮೋಸ್ಟ್ಲಿ, ನೀನು ಗುರು, ನೀನು ಊತಿರೋ ಬಾಡಿಲಿ ನನಗೆ ಒಂದು ಅಸ್ಥಿ ಬಂದಿರೋ ಒಂದು 5 ಸೆಕೆಂಡ್ ಮಾಡಿ ಸಾಕು, ಇನ್ನೇನು ಬೇಡ ಅಂತ ಹೇಳಿರ್ತಾರೆ ಅಷ್ಟೇ. ಇವನು ಗ್ಯಾರಂಟಿ ಇರುತ್ತೆ, 100% ಕೊಡಿಸ್ತೀನಿ ಬನ್ನಿ. ಹೆಂಗೆ ಕೊಟ್ಟರು ಡೇಟಾ? ಪಾಯಿಂಟ್ ನಂಬರ್ 1 ಅಲ್ಲಿ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 2 ಅಲ್ಲಿ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 3 ಅಲ್ಲೂ ಇಷ್ಟು ಸಿಗುತ್ತೆ, ಪಾಯಿಂಟ್ ನಂಬರ್ 13 ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಎಲ್ಲಿ ಅಣ್ಣಪ್ಪ ಸ್ವಾಮಿ ಚಾಲೆಂಜ್ ಮಾಡ್ತೀರಾ ನೀವರೆಲ್ಲ? ಮಂಜುನಾಥ ಸ್ವಾಮಿಗೆ ಚಾಲೆಂಜ್ ಮಾಡ್ತಾರೆ ನೀವರೆಲ್ಲ? ಯಾರು ಸರ್ ಇವರೆಲ್ಲ? ನಾನು ಅದಕ್ಕೆ ಹೇಳಿದೆ, ಯಾರ್ಯಾರು ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ರಿ, ಯಾರ್ಯಾರ ಕ್ಷೇತ್ರವನ್ನು ಡಮಾರ್ ಧರ್ಮಸ್ಥಳ ಅಂತ ಕರೆದ್ರಿ, ಯಾರ್ಯಾರು ಧರ್ಮಸ್ಥಳದ ಪರವಾಗಿ ನಿಂತವರನ್ನ ಕೆಟ್ಟದಾಗಿ ನಿಂದಿಸಿದ್ರಿ, ಈಗಲೇ ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ಹೋಗಿ ತಪ್ಪು ಕಾಣಿಕೆ ಹಾಕಿ ಬಂದ್ಬಿಡಿ.
ಅಣ್ಣಪ್ಪನ ಹತ್ರ ಒಂದು ಕ್ಷಮೆ ಕೇಳಿ ಮಂಜುನಾಥ ಸ್ವಾಮಿಗೊಂದು ತಪ್ಪು ಕಾಣಿಕೆ ಹಾಕಿ ಅನ್ನಪ್ರಸಾದ ಊಟ ಮಾಡ್ಕೊಂಡು ಬನ್ನಿ. ಸರ್, ಇನ್ನು SIT ಮೂಲಕ ಧರ್ಮಸ್ಥಳ ಒಂದಷ್ಟು ಕಳಂಕ ಕ್ಲೀನ್ ಆಗ್ತಾ ಇದೆಯಾ ಅಂತ ಕೂಡ ಹೇಳ್ಬೋದಲ್ಲ ಸರ್? SIT ತನಿಖೆ ಮೂಲಕ ಅಸಲಿ ಏನು ಸತ್ಯ ಹೊರಗಡೆ ಬರುತ್ತೆ? ಇದು 12-13 ವರ್ಷದ ಡ್ರಾಮಾ. 12-13 ವರ್ಷಗಳಿಂದ ನಾನು ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ಅನ್ಯಾಯವಾಗಿರೋದ್ರಿಂದ ನಾವು ಏನು ಕೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಸಾಕ್ಷಿಗಳಿದೆ ಇದೆಯಲ್ರಯ್ಯ, ತೊಗೊಂಡೋಗೋದನ್ನ ಕೋರ್ಟಿಗೆ ಕೊಡ್ರಯ್ಯ, ಮರು ತನಿಖೆಗೆ ಹಾಕಿಸ್ರಯ್ಯ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರೇನು ಮಾಡ್ತಿದ್ದಾರೆ, ನಮ್ಮ ಹತ್ರ ಇದೆ, ನಮ್ಮ ಹತ್ರ ಇದೆ, ನಮ್ಮ ಹತ್ರ ಇದೆ, ಕೊಟ್ವಿ ಬಿಟ್ವಿ, ಕೊಟ್ವಿ ಬಿಟ್ವಿ. ಎಲ್ಲಿ ನಾವು ಅದನ್ನು ಕೇಳಿದ್ರೆ ನಾವು ಕೆಟ್ಟವರಾಗ್ತೀವಿ. ಇವರು ಸೌಜನ್ಯನ ಪಾಪ ಇವತ್ತು ಇಲ್ಲದೆ ಇರೋ ಆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಶೋಲ್ಡರ್ ಮೇಲೆ ಬಂದೂಕನ್ನು ಇಟ್ಟು ಅದನ್ನ ಟೆಂಪಲ್ ಕಡೆಗೆ ಬಾರಿಸ್ತಾ ಇದ್ರು. ವೀರೇಂದ್ರ ಹೆಗಡೆ ಅವ್ರ ಕಡೆಗೆ ಬುಲೆಟ್ ಹೊಡಿತಾನೆ ಇದೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಸರ್, ಇವ್ರಿಗೆ ಸೌಜನ್ಯ ಸಾವಿಗೆ ನ್ಯಾಯ ಬೇಕಾಗಿಲ್ಲ, ಧರ್ಮಸ್ಥಳದ ಟಾರ್ಗೆಟ್ ಅಂತ ಒಂದು ವಿಷಯ ಹೇಳ್ತೀನಿ. ನ್ಯಾಯ ಬೇಕಾದ್ರೆ ಏನ್ ಬೇಡಬೇಕು? ಈಗ ಆಯ್ತು, ನಮ್ಮನೆ ಅವ್ರು ಎಲ್ಲರೂ ಯಾವಾಗಲೂ ಕೇಳ್ತಾರೆ, ನಿಮ್ಮನೆ ಹೆಣ್ಣು ಮಕ್ಳಿಗಾಗಿದ್ರೆ ಅಂತಾರಲ್ಲ. ಹೌದಾ? ನಮ್ಮನೆ ಹೆಣ್ಮಕ್ಳಿಗೆ ನಿಮ್ಮನೆ ಹೆಣ್ಮಕ್ಳಿಗೂ ಆಗಿದ್ರೆ ಇರುವ ಸಾಕ್ಷಿಗಳನ್ನ ಕೋರ್ಟಿಗೆ ತಗೊಂಡು ಕೊಟ್ಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅವನನ್ನ ಗಲ್ಲಿಗೇರಿಸೋ ತನಕ ಫೈಟ್ ಮಾಡ್ತಾ ಇದ್ದೆ. ಕರೆಕ್ಟಾ? ಕರೆಕ್ಟ್ ಸರ್. ಇದೇನು ಲೆಕ್ಕಾಚಾರ ಇದು? ನಮ್ಮ ಹತ್ರ ಇವರು ಅದಕ್ಕೆ ಸಾಕ್ಷಿ ಇದೆಯಾ, ಇದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳ್ತಾರಲ್ಲ. ಅಲ್ಲಪ್ಪ, ಅಲ್ಲೊಬ್ರು ಸಾಕ್ಷಿ ಇದೆ ಅಂತ ಹೇಳ್ತಿದಾರಲ್ಲಪ್ಪ, ಅವ್ರಿಗೆ ಯಾಕೆ ಕೇಳಲ್ಲ ನಿಮ್ಮ ಹತ್ರ ಇರೋ ಸಾಕ್ಷಿನ ಕೊಡಿ ಅಂತ? 1979ರ ವೇದವಲ್ಲಿ ಕೇಸು ರಿಓಪನ್ ಆಗಬೇಕು ಅಂತಾರೆ, 86ರ ಪದ್ಮಲತಾ ಕೇಸು ರಿಓಪನ್ ಆಗಬೇಕು ಅಂತಾರೆ, 2012ರ ಆನೆ ಮಾವುತ ಮತ್ತು ಯಮುನಾನ ಕೇಸು ರಿಓಪನ್ ಆಗಬೇಕು ಅಂತಾರೆ. 2012ರಲ್ಲೇ ಆಗಿರುವ ಸೌಜನ್ಯಾಳ ಕೇಸು, ಅದರಲ್ಲೂ ಸಾಕ್ಷಿ ಕೈಯಲ್ಲಿ ಇಟ್ಕೊಂಡಿರುವಂತಹ ಕೇಸು ರಿಓಪನ್ ಕೇಳೋದೇ ಇಲ್ಲ. ಹೆಂಗೆ ಸರ್? ಜನ ಜನರನ್ನ ಮಬ್ಬು ಮಾಡ್ಬೋದು, ದಡ್ರನ್ ಮಾಡೋಕ್ಕಾಗಲ್ಲ. ಹೌದು, ದಡ್ರನ್ ಮಾಡ ಮಬ್ಬು 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 ಸರಿಯುತ್ತೆ ರೀ. ಮಬ್ಬು ಸರಿಯಕ್ಕೆ ಎಷ್ಟೊತ್ತು ಬೇಕು? ಒಂದು ಕಾರ್ ಮೋಡ, ಮಳೆ ಸುರಿಸ್ಲೇಬೇಕು, ತಿಳಿ ಆಗಲೇಬೇಕು, ಸೂರ್ಯನ ಕಿರಣ ಭೂಮಿಗೆ ಬೀಳಲೇಬೇಕು, ಬೀಳುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಸರಿಯೋ ಸಮಯ ಬಂದಿದೆ. ಈಗ SIT ಬಂದಿದ್ದು ನಾನು ಹೇಳ್ತೆ, SIT ಕರ್ಸ್ಕೊಂಡಿದ್ದು ಅಣ್ಣಪ್ಪ ಸ್ವಾಮಿನೇ, ಇವನ್ನ ಚಿನ್ನಯ್ಯನ ಕರ್ಸ್ಕೊಂಡಿದ್ದು ಅಣ್ಣಪ್ಪ ಸ್ವಾಮಿನೇ. ಅವರೇ ಕರ್ಸ್ಕೊಂಡು ಬರ್ರಪ್ಪ, ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಾಗೆ ಚುಚ್ಚಿತಲ್ಲೋ ಅಂದ್ರೆ ಇವತ್ತು ಭೀಮ ಉಲ್ಟಾ ಹೊಡೆದವನಿ, ಸುಜಾತ ಉಲ್ಟಾ ಹೊಡೆದೋಯ್ತು. ಈ ಅನನ್ಯ ಭಟ್ ಸುಜಾತ ಭಟ್ ಏನ್ ಸರ್ ಕತೆ ಇವ್ರದ್ದು? ಸರ್, ಫಸ್ಟ್ ಡೇ ಆ ಲೇಡಿ ಬಂದು ಈ ಸ್ಟೋರಿ ಹೇಳ್ಕೊಂಡು ಹತ್ತಾಗ ನಮಗೆಲ್ಲ ಕರುಳು ಇಲ್ಲ ಸರ್. ನಾನು ರಿಪಬ್ಲಿಕ್ ಟಿವಿಯ ಡಿಬೇಟ್ ಅಲ್ಲಿ ಹೇಳಿದೆ, ಇದು ಫೇಕ್ ಸ್ಟೋರಿ, ಫೇಕ್, ಇದಕ್ಕೆ ಲಾಜಿಕಲ್ ಎಂಡ್ ಇಲ್ಲ, ಇದನ್ನ ಎಮೋಷನಲಿ ಕನ್ವರ್ಟ್ ಮಾಡ್ತೀಯಾರ ಅಷ್ಟೇ, ಇದಕ್ಕೆ ಲಾಜಿಕಲ್ ಎಂಡ್ ಬರಕ್ ಚಾನ್ಸೇ ಇಲ್ಲ. ಬಿಕಾಸ್ ಆ ಪಾತ್ರ ಸೃಷ್ಟಿ ಆಯ್ತಾ, ಆ ಪಾತ್ರ ಸೃಷ್ಟಿ ಆದ್ಮೇಲೆ ಅವರು ಅಲ್ಲಾಗಿದ್ಯಾ ಹೋಗಿದ್ಯಾ ಅನ್ನೋದನ್ನ ಅವ್ರಿಗೆ ಬೇಕಾದ ಆಂಗಲ್ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರೋ ಅಂಗಡಿಯವ್ರು ನೋಡಿದ್ರಂತೆ, ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರಂತೆ ವೈಟ್ ಶರ್ಟ್ ಹಾಕೊಂಡು, ಆಮೇಲೆ ಅವ್ರು ನನಗೆ ಹೊಡೆದ್ರು, ಹಾಸ್ಪಿಟ್ಲಿಗೆ ಎಲ್ಲೋ ಸೇರಿಸಿದ್ರು, ಸ್ಟೋರಿ ಇದೆ. ಬಟ್ ಯಾವುದಕ್ಕೂ ಸಾಕ್ಷಿಗಳಿಲ್ಲ, ಬಟ್ ಒಂದು ಲಾಜಿಕಲ್ ಎಂಡ್ ಇಲ್ಲ. ನಾನು ಇಲ್ಲ ಇದೇನೋ ಮಿಸ್ಟೇಕ್ ಮಾಡ್ತೀರಾ, ಇದು ಸುಳ್ಳು ಹೇಳ್ತೀಯಾರೆ ಅಂತಂದಾಗ, ಆ ಹೆಣ್ಣು ಮಗುವಿನ ಶಾಪ ನಿನಗೆ ತಟ್ಟತ್ತೆ, ಆ ವೃದ್ಧೆಯ ಕಣ್ಣೀರಲ್ಲೇ ನೀನು ಸರ್ವನಾಶ ಆಗ್ತೀಯ ಅಂತೆಲ್ಲ ನಾನು ಉಗಿದ್ರು. ನಮಗೆ ಬೈಸ್ಕೊಳ್ಳೋಷ್ಟು ಬೈಸ್ಕೊಂಡ್ವಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಅವಾಗ ಬಿದ್ವಿ ಕೇಸಿಂದೆ. ಒಂದಿಷ್ಟು ಮೈನ್ ಸ್ಟ್ರೀಮ್ ಮೀಡಿಯಾಗಳ ನನ್ನ ಸ್ನೇಹಿತರು, ನಾನು ಬಿದ್ವಿ. ನಾವು ಕೇಳಿದ್ವಿ, ಫೋಟೋ ತೋರಿಸಿ, ಫೋಟೋ ಇಲ್ಲ ಅಂದರು. ಯಾವ ಸ್ಕೂಲಲ್ಲಿ ಓದಿದ್ಲಲ್ಲ ಅಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ತಗೊಂಬಂದು ತೋರಿಸಿ. ಇಲ್ಲ ಅಂತಂದರೆ ಮೆಡಿಕಲ್ಗೆ ಅಡ್ಮಿಷನ್ ಆಗೋಕ್ಕೆ ಮುಂಚೆ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಲ್ಲ, ಅದರಲ್ಲಿ ಒಂದು ಫೋಟೋ ಇರುತ್ತೆ, ಆ ಫೋಟೋ ತೆಗೀರಿ ಅಂತ. ಎಲ್ಲ ಡಾಕ್ಯುಮೆಂಟ್ಸ್ ಹುಟ್ಟಾಕ್ಸ್ಬಿಟ್ಟಿದ್ದಾರೆ. ಏನು ಸ್ಕೂಲಲ್ಲಿರೋ ಡಾಕ್ಯುಮೆಂಟ್ ಹೆಂಗೆ ಸುಟ್ಟೋಗುತ್ತೆ? ಬೋರ್ಡ್ ಎಕ್ಸಾಮ್ ಬರ್ದಿರುವ SLC ಸರ್ಟಿಫಿಕೇಟ್ ಹೆಂಗೆ ಸುಟ್ಟೋಗುತ್ತೆ? CET ಬರ್ದಿರೋದು ಹೆಂಗೆ ಸುಟ್ಟೋಗುತ್ತೆ? ಚಾನ್ಸ್ ಇಲ್ಲ. ನಮ್ಗೆ ಅದು ಕ್ಲಾರಿಟಿ ಇತ್ತು, ಸ್ಪಷ್ಟತೆ ಇತ್ತು. ನಾವು ಹೇಳ್ತಾ ಇದ್ವಿ, ಇಲ್ಲ ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಯಾಕೆ ಬರಲ್ಲ? ತೆಗೆದ್ವಿ. ನಾನು ಫಸ್ಟ್ ಏನು ಮಾಡಿದೆ, ಅವತ್ತು ಫೋಟೋ ಬಿಟ್ಟಿದ್ದ ದಿನ ರಾತ್ರಿ ನನ್ನ ಫ್ರೆಂಡ್ ಇದ್ರ ಜೊತೆಯಲ್ಲಿ ಹೇಳಿದೆ, ನೀವು ಹೋಗಿ ಮಲ್ಕೊಳ್ಳಿ, ನನಗೆ ನಿದ್ದೆ ಬರಲ್ಲ ಇವತ್ತು. ಯಾಕಂದರೆ ಫೋಟೋ ಅಲ್ಲಿ ಬಿಟ್ಟ ತಕ್ಷಣ ನನಗೆ ಟ್ಯಾಗ್ ಮಾಡಿ ತಗೊಳ್ಳೋ ಫೋಟೋ ಕೇಳ್ತಾ ಇದೆಯಲ್ಲ, ಬೋಬ್ ಮಗನೇ, ಸೂ ಮಗನೇ, ಏನ್ ವಾಚ ಮಗೋಚನ, ಫೋಟೋ ಕೊಡಿ ಅಂತಿದ್ದಿಲ್ಲ, ತಗೋ ಫೋಟೋ ಕೊಟ್ಟಿದ್ದೀವಿ ಅಂತ ಟ್ಯಾಗ್ ಮೇಲೆ ಟ್ಯಾಗು. ನಾನು ದೇವ್ರ ಏನು ಹಿಂಗಾಗ್ಬಿಡ್ತು ಅಂತ ನೈಟ್ ಕೂತ್ಕೊಂಡು KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲ್ದು ಡೇಟಾ ತೆಗಿಯಕ್ಕೆ ಕೂತ್ಕೊಂಡೆ ನೈಟ್. ಹೆಂಗೆ ನೋಡೇ ಬಿಡ್ತೀನಿ ಅದು ಅಡ್ಮಿಷನ್, ಅದು ಹೆಂಗಾಗಿರುತ್ತಲ್ಲಿ. ಸ್ಟ್ರೈಟ್ ಅವೇ ಎಲ್ಲ ಅಮ್ಮ ಹೇಳಿದ್ದು 2003 ಅಲ್ವಾ,
ನಾನು 2002 2004 ಯಾವುದು ಬಿಡಲಿಲ್ಲ, ಎಲ್ಲ ಡೇಟಾಬೇಸ್ ತೆಗೆದೆ. ಯಾವ್ದು ಅಲ್ಯೂಮಿನೀಸ್ ಇದ್ದಾರೆ, ಯಾರ್ಯಾರು ಅಡ್ಮಿಷನ್ ಆಗಿದೆ, ಫುಲ್ಲು ಡೇಟಾಬೇಸ್ ತೆಗೆದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಒಂದು ನನ್ನ ಚಾನಲ್ ಬಿಡಲಿಲ್ಲ ನಾನು. ಯಾಕೆಂದರೆ ಅದು ಹೆಚ್ಚು ಜನರಿಗೆ ತಲುಪಬೇಕಾಗಿತ್ತು, ಅದು ಹೆಚ್ಚು ಜನರಿಗೆ ತಲುಪಬೇಕಾಗಿತ್ತು. ಹಾಗಾಗಿ ಅದನ್ನು ಒಂದು ಮೈನ್ ಸ್ಟ್ರೀಮ್ ಚಾನಲಲ್ಲಿ ಬಿಟ್ವಿ. ನಾನು ಸ್ಟೇಟ್ಮೆಂಟ್, ನಾನು ನನ್ನ ಚಿಟ್ ಚಾಟ್ ಮಾಡಿದ್ರು, ನಾನೊಂದು 6-7 ನಿಮಿಷ ಮಾತಾಡಿದೆ, ಹೇಳಿದೆ ಲಾಜಿಕಲಿ ಹೇಗೆ ಸಾಧ್ಯ ಇಲ್ಲ ಅಂತಂದರೆ, ಅಷ್ಟೊತ್ತಿಗೆ ಸುವರ್ಣದವರು ಅವರ ಭಾವನ್ ತಂದು ಕೂರ್ಸಾಗಿತ್ತು, ಭಾವನ್ ತಂದು ಕೂರಿಸಿದ್ರು. 1988ರಲ್ಲಿ ಅವ್ರ ಅಕ್ಕನ ಮದುವೆ ಆಗಿದೆ ಅಂತಂದರೆ, ಫೋಟೋ ನೋಡಿದ್ರೆ ಆಕೆಗೆ ಒಂದು 14ರಿಂದ 15 ವರ್ಷ ವಯಸ್ಸಿರ್ಬೋದು. 2003ರಲ್ಲಿ 21 ವರ್ಷದ ಮಗಳು ಬರಬೇಕು ಅಂತಂದರೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕಾಮನ್ ಸೆನ್ಸ್ ಆ್ಯಂಡ್ ಲಾಜಿಕ್ ನಮಗಿತ್ತು. ನಾವು ಇದರಲ್ಲಿ ಏನು ಅದು ಹೇಳ್ತೀವಲ್ಲ, ಏನು ರಾಕೆಟ್ ಸೈನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇದೆ. ಗುರು ಇಲ್ಲ ಗುರು ನೋಡಿಲ್ಲಿ, ಅಲ್ಲಿ ಮದುವೆ ಆಗಿಲ್ಲ, ಅಕ್ಕಂಗೆ ಮದುವೆ ಆಗಿದೆ 88ರಲ್ಲಿ, ಆಯಿತಾ? ಅವಾಗ ಅವಳಿಗೆ 14ರಿಂದ 15 ವರ್ಷ ವಯಸ್ಸು. ಹಾಗಾದರೆ 2003ರಲ್ಲಿ 21 ವರ್ಷದ ಮಗು ಬರಬೇಕು ಅಂತಂದರೆ ಅವಳಿಗೆ ಆಲ್ರೆಡಿ ಮದುವೆಯಾಗಿ ಮಗು ಇದ್ದಿರಬೇಕು. ಈ ಲಾಜಿಕಲ್ಲಿ ಹೋದ್ವಿ, ಎಲ್ಲ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ, ಎಲ್ಲ ಆಯಿತು. ಅಷ್ಟೊತ್ತಿಗೆ ಅವ್ರ ಲಾಯರ್ ಬಂದು, ನಾನು ಯಾವ ಚಾನಲಲ್ಲಿ ಮಾತಾಡಿದ್ನೋ ಅದೇ ಚಾನಲ್ಗೆ ಬಂದ್ಬಿಟ್ಟು, ನಮಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ಅವ್ರ ಡಾಕ್ಯುಮೆಂಟ್ಸ್ ನಮ್ಗೆ ಯಾವುದು ತೋರಿಸಿಲ್ಲ, ಅವ್ರು ಏನು ಸಬ್ಮಿಟ್ ಮಾಡಿದಾರೋ SITಗೆ ಅದನ್ನು ಅವರೇ ಪೂರ್ವಕವಾಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅನ್ನೋ ಥರ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವತ್ತಿಂದ ಮಂಜುನಾಥ್ ಅವ್ರು ಈ ಕೇಸಿಗೆ ಬಂದಿಲ್ಲ. ಅಲ್ಲಿಗೆ ಲಾಸ್ಟ್ ಹೇಳೋದು, ಈ ಷಡ್ಯಂತ್ರ ಒಂದನ್ನು ಭೇದಿಸ್ತಿರ್ಲಿಲ್ಲ ಅಂದಿದ್ರೆ, ಈ ಫೋಟೋ ಅವ್ರೇನು ಅನ್ಕೊಂಡ್ರು, ಫೋಟೋ ಬಿಟ್ಟ ತಕ್ಷಣ ಸಿಗಲ್ಲ ಅಂತಾನೆ ಯಾರು ಅಂತ. ಸರ್, ಈ ಮೀಡಿಯಾ ಜರ್ನಲಿಸ್ಟ್ಗಳ ಹತ್ರ ಕೆಣಕಕ್ಕೆ ಬರಬಾರ್ದು, ಬಿದ್ದರೆ ಬೆನ್ನಿಗೆ ಬಿದ್ದುಬಿಡ್ತಾರೆ. ಈಗ ನಮ್ಮ ಅಜಿತ್ ಹನುಮಕ್ಕನವ್ರನ್ನ ಕೆಣಕ್ದ ಸಮೀರ, ಬಾಂಡ್ಲಿ ತಲೆ ನಿಂತು ಹಂಗೆ ಹಿಂಗೆ ಅಂತ. ಏನು ಅವನ ಎಕ್ಸ್ಪೀರಿಯನ್ಸ್ ಏನು, ಇವನು 3 ವಿಡಿಯೋ ಮಾಡಿಬಿಟ್ಟು ಇವನು ಅಷ್ಟು ಗಾಂಚಲಿ ಮಾತಾಡ್ತಾನೆ. ಅವನ ಎಕ್ಸ್ಪೀರಿಯನ್ಸ್ ಏನು? ಕ್ರೈಮ್ ರಿಪೋರ್ಟರ್ 17 ವರ್ಷ ಅವ್ರ ನಾಲೆಡ್ಜ್ ಮಾತಾಡೋದಕ್ಕೆ ಅವನಷ್ಟು ತಿಳ್ಕೊಂಡಿದ್ದಾನೆ ಅಜಿತ. ಬಿಕಾಸ್ ನಾನು 18 ವರ್ಷದ ಫ್ರೆಂಡ್ಸು, 18 ಇಯರ್ಸ್ ಫ್ರೆಂಡ್ಸ್ ನಾವು. ಐ ನೋ ಹೌ ಹಿ ವರ್ಕ್ಸ್. ಇದೇ ಯಾವುದು ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ದಿನ ಕಳೆದಿದ್ದ ನಾನು ಇನ್ವೆಸ್ಟಿಗೇಷನ್ಗೋಸ್ಕರ. ಅವ್ನು ಹೇಳ್ತಾನೆ, ಏನೋ ಕಿತ್ತೋಗಿರೋ ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದು ಅಂತಾನೆ. ಟ್ರಿಗರ್ ಆಗಲ್ಲ ಅವನಿಗೆ, ಬಿಟ್ಬಿಡ್ತಾನ ಸುಮ್ಮನೆ. ಬಿದ್ದ ಅವನು ತೆಗೆಯಂಚಿ, ಅದು ಎಲ್ಲಿಂದ ನೋಡೋಣ, ಯಾಕೆ ಸಿಗಲ್ಲ ವಾಸಂತಿ ಟ್ರೇಸ್ ಔಟ್ ಆಗದಿಲ್ಲ, ಠಾಪ್ ಅಂತ ಆಯ್ತು. ಏನಾಯ್ತು ಲಾಸ್ಟಿಗೆ? ಮೊನ್ನೆ ರೀ ಯಾವುದೋ ಒಂದು ಚಾನಲ್ ಕುತ್ಕೊಂಡು ಈ ಅಜ್ಜಿ ಸುಜಾತ ಭಟ್ ಯಾರೋ ಗಿರೀಶ್ ಮಠಣ್ಣನವರೆಲ್ಲ ಸೇರಿಸ್ಬಿಟ್ಟು ಹೇಳ್ಬಿಟ್ಟು ನಂಗೆ ಕತೆ ಅವೆಲ್ಲ ಸುಳ್ಳು ಅಂತಂದು. ಆಮೇಲೆ ಆರ್ ಕನ್ನಡದಲ್ಲಿ ಕುತ್ಕೊಂಡು ಹೇಳೋದು ಅವೆಲ್ಲ ಸುಳ್ಳು ಅಂತ. ಅದಾದಮೇಲೆ ಫೋನ್ ಮಾಡಿ ನಾವು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳು, ನನಗೆ ಮೀಡಿಯಾದವ್ರು ಫೋರ್ಸ್ ಮಾಡಿದ್ರು ಅಂತ ಹೇಳು ಅಂತೇಳಿ ಮತ್ತೆ ಅಜ್ಜಿ ಹತ್ರ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಸಿದ್ರು. ಮತ್ತೆ ಚೇಂಜ್ ಮಾಡಿಸಿದ್ರು ಸ್ಟೇಟ್ಮೆಂಟು. ಇವತ್ತೇನಾಯ್ತು? ಕೇಸ್ ವಾಪಸ್ ತಗೋತೀನಿ, ಸುಳ್ಳು ಕೇಸು. ನಾವೇ ಹೀಗೆ ಹೇಳ್ತಾ ಇದ್ದೀವಿ, ಏನೋ ಮಾನಸಿಕ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟು ಬಿಟ್ಬಿಡ್ರಿ ಅಥವಾ ಹೋಗಲಿ ಅಂತ ನಾವೇ ಹೇಳ್ತಾ ಇದ್ದೀವಿ. ಸೀರಿಯಸ್ ಒಂದು ರಿಪೋರ್ಟ್ ಬರೆದ್ಬಿಟ್ಟು ಕಳಿಸ್ಬಿಡ್ರಿ ಹೋಗಲಿ. ಪಾಪ ಆಸ್ತಿ ಅಂತ ಬಂತು, ಹಿಂಗ್ಸ್ ಇವರು ಅಸ್ಥಿ ಅಂತ ತಿರುಗಿಸ್ಬಿಟ್ರು. ಅದನ್ನ ಆಸ್ತಿ ಅಂತ ಬಂದಿದ್ದಲ್ಲ, ಅದನ್ನು ಗಿರೀಶ್ ಮಟ್ಟಣ್ಣವರು ಅದನ್ನು ಆಸ್ತಿ ಬೇಡ, ಅದು ಬರ್ತಾ ಇದೆ, ಅದನ್ನು ಅಸ್ಥಿ, ನೀವು ಅಸ್ಥಿ ಕೇಳಿ ನಾವು ಆಸ್ತಿ ಕೊಡಿಸ್ತೀವಿ. ಎಮೋಷ್ನಲ್ ಕತೆ. ನ್ಯಾಷನಲ್ ಮೀಡಿಯಾಗಳು ಕವರ್ ಮಾಡ್ಬಿಡ್ತೀವಿ ಸ್ಟೋರಿನ. ವಿಶ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಇಲ್ಲದ ಒಬ್ಬಳ ಸಾವಿನ ಹುಡುಕಾಟ ಮಾಡಿದರೆ ಅದು ಕರ್ನಾಟಕದ SIT ಅಲ್ಲ ಮಾತ್ರ ಆಗಿದೆ. ಇಲ್ಲದ ಹುಡುಗಿಯ ಸಾವಿನ, ಹುಟ್ಟದೇ ಇರುವ ಒಂದು ಹುಡುಗಿಯ ಸಾವಿನ ಇದು ಏನು ಕೇಸ್. ಎಂಥ ಅನ್ಯಾಯ ಮಾಡಿದ್ವಿ, ಎಂಥ ಅನ್ಯಾಯ. ನಾವು ಅವತ್ತು ಹೇಳಿದ್ವಿ ನಮಗೆ ಬೈದ್ರಿ. ಇವಾಗ ನಮ್ಮ ಹತ್ರ ಸತ್ಯ ಇತ್ತು ಸರ್, ಅದು ಗಟ್ಟಿಯಾಗಿ ನಿಂತಿದ್ವಿ. ನಾವು ಸುಳ್ಳು ಹೇಳ್ತಿರ್ಲಿಲ್ಲ ಸರ್, ಹಾಗಾಗಿ ಇವಾಗಲೂ ಗಟ್ಟಿಯಾಗಿ ನಿಂತಿದ್ವಿ. ನಮಗೆ ನ್ಯಾಯಾಲಯ ಏನು ಮಾತಾಡಿದೆ ಅದನ್ನು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಬೇರೆ ಏನು ಮಾತಾಡ್ತಿಲ್ಲ. ನಾವು ಏನು ಮಾತಾಡ್ತಾ ಇಲ್ಲ. ನನ್ನ ಶ್ರೀ ಕ್ಷೇತ್ರದ ಮೇಲೆ ನೀವು ಅಪಮಾನ ಮಾಡಬೇಡಿ. ನಾವು ಧರ್ಮಸ್ಥಳಕ್ಕೇನು ಮಾತಾಡ್ತಾ ಇಲ್ಲ, ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಆ ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿಲ್ವ, ಅಣ್ಣಪ್ಪನ ಮಂಜುನಾಥನ್ನ JCB ಆಗಿ ಮಗ್ಚಿಯಲ್ಲ ಅಂತ ಹೇಳಿಲ್ವ? ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಇದೇ ಮಟ್ಟಣ್ಣನವ್ರು ಹೇಳಿಲ್ವ ಯಾವುದೋ ಒಂದು ಸ್ಟಿಂಗ್ ಆಪರೇಷನಲ್ಲಿ ಕಿತ್ತು ಬಿಸಾಕ್ತೀವಿ ಅಂತ.
ಆಯಿತು, ನೀವು ದೇವಸ್ಥಾನದ ಬಗ್ಗೆ ವಿಷಯನೇ ಅಲ್ಲ ಅಂತಂದರೆ ಸಮೀರಾ ಮಾಡಿದ ಮೊದಲನೇ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ತಾನೇ ಮಾಡಿದ್ದು. ಆ ವಿಷಯದ ಆ ವಿಡಿಯೋದಲ್ಲಿ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ಯಾಕೆ ಕೊಟ್ಟಿಲ್ಲ ಅಂತ ಯಾಕೆ ಕೇಳಬೇಕು? ಇವನಿಗೆ ಅದಕ್ಕೂ ಏನು ಸಂಬಂಧ? ಅವನು ಕೇಳ್ಕೊಳ್ಳಿ, ಅವನ ಧರ್ಮದಲ್ಲಿರೋ ಧರ್ಮಕ್ಕೆ. ಇವನ್ದಾದ್ರೆ ಇವನು ಅಜ್ಮೀರ್ಗೆ ಹೋಗಿ ಇದು ಪುಣ್ಯಕ್ಷೇತ್ರ, ಇಲ್ಲಿಗೆ ಬಂದರೆ ಶಾಂತಿ ಸಿಗುತ್ತೆ, ನೆಮ್ಮದಿ ನಾನು ಹೇಳ್ತೀನಿ ಕೇಳಿ, ಹಿಂದೂಗಳ ತಲೆಯಲ್ಲಿ ಅದು ಏನು ಅಂಟುಕೊಂಡಿದೆಯೋ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ ಸರ್, ನಾವು ಧರ್ಮ ಅಂತ ಮಾಡ್ತಿಲ್ಲ ಸರ್. ನಮ್ಗೆ ಯಾವ ಮುಸ್ಲಿಮ್ಸ್ ಮೇಲೆ ದ್ವೇಷ ಇಲ್ಲ, ಯಾವ ಕ್ರಿಶ್ಚಿಯನ್ಸ್ ಮೇಲೆ ನಮ್ಗೆ ದ್ವೇಷ ಇಲ್ಲ. ನನ್ನ ಜೊತೆಗೆ ಬಂದಿರೋ ನನ್ನ ಫ್ರೆಂಡು ಅದು ಕ್ರಿಶ್ಚಿಯನ್ ಅಲ್ಲಿ ಕೂತಿರೋದು, ಅರ್ಥ ಆಯ್ತಾ? ಕ್ರಿಶ್ಚಿಯನ್ ಫ್ರೆಂಡೇ ಕರ್ಕೊಂಡ್ಬಂದಿದ್ದಾನೆ ಇಲ್ಲಿಗೆ. ಯಾರ ಮೇಲೂ ದ್ವೇಷ ಇಲ್ಲ ಸರ್ ನಮಗೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಧರ್ಮವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸ್ವಲ್ಪ ತಲೆ ಇಟ್ಕೊಳ್ಳಿ ಅಂತ. ನಮ್ಮ ಅವ್ರ ದೇವಸ್ಥಾನನ ಇದು ಅಲ್ಲಿ 250 ರೇಪ್ ಆಗಿದೆ ರೀ. ಆ ಅಜ್ಮೀರಲ್ಲಿ 250 ರೇಪ್ ಆಗಿದೆ. ಕೋರ್ಟ್ ಆರ್ಡರ್ ಆಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅದೇ ಅಜ್ಮೀರಲ್ಲಿ. ಇವನು ಅಲ್ಲಿ ಅದು ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತಾನೆ. ನಮ್ಮ ಧರ್ಮಸ್ಥಳನ ಅತ್ಯಾಚಾರಿಗಳು ಅಂತಾನೆ, ಕಾಮಾಂಧರು ಅಂತಾನೆ. ಏನ್ರಿ ನಮ್ಮ ಜನ ತಲೆಯಲ್ಲಿ ಏನಿದೆ ಹೇಳಿ? ಫಸ್ಟ್ ಆಫ್ ಆಲ್ ಓಕೆ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಸಾಕ್ಷಿಗಳು ಕೊಡ್ರು. ಅಟ್ಲೀಸ್ಟ್ ಸಾವಿರಾರು ಹೆಣ್ಮಕ್ಳು ಅಂತ ತಲೆ ಹಿಂಗೆ ಮಾಡ್ದ. ಎಲ್ಲಿ ಸ್ವಾಮಿ ಸಾವಿರಾರು ಹೆಣ್ಮಕ್ಳು? ಸಾವಿರಾರು ಹೆಣ್ಮಕ್ಳಾಗಿದ್ರೆ ಎಲ್ಲೋ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಆಗಿರ್ಬೇಕಲ್ಲ. ಏನು ಸಾವಿರಾರು ಜನ ಹೆಣ್ಮಕ್ಳು ಅಪ್ಪ ಅಮ್ಮಂದ್ರೂ ಮಿಸ್ಸಿಂಗ್ ರಿಪೋರ್ಟ್ ಕೊಡ್ದೇನೆ ಬಿಟ್ಬಿಟ್ರ? ಏನು ಸ್ವಾಮಿ ಅದೇನು ರಿಪಬ್ಲಿಕ್ ಆಫ್ ಧರ್ಮಸ್ಥಳನ? ಹಾಂ ಸರಿ ಸರ್, ನೀವು ಹೋಗಿದ್ರಲ್ಲ ಧರ್ಮಸ್ಥಳಕ್ಕೆ, ಫ್ಯಾಮಿಲಿ ಜೊತೆಗೋ ಅಕ್ಕ ತಂಗಿ ಜೊತೆಗೋ ಹೋಗಿದ್ರು ಸರ್. ಯಾವತ್ತಾದರೂ ಒಬ್ರು ಅಂತ ನಿಮ್ಮ ಮನೆ ಹೆಣ್ಮಕ್ಳನ್ನ ಕರೆದಿರ ಸರ್? ಸರ್ ಲಕ್ಷದೀಪೋತ್ಸವದಲ್ಲಿ ಲಕ್ಷಾಂತರ ಜನ ಇರ್ತಾರೆ ಸರ್. ರಸ್ತೆಯ ನೆಲಹಾಸಿ ಹೇಗಿರುತ್ತೆ ಅಂತಂದ್ರೆ ಸೆರ್ಗ್ ಹಾಸಿ ಹಿಂಗೆ ಮಲಗಿರ್ತಾರೆ ಹೆಣ್ಮಕ್ಳು ಅಲ್ಲೇ ಯಾರಿಗೆ ಸರ್ ಏನಾಗಿದೆ? ಆ ಊರಿನವ್ರು ಕಾಪಾಡ್ತಾರೆ ಸರ್. ಎಲ್ಲಿ ನೋಡಿದ್ವಿ ಸರ್ ನಾವು? ನೇತ್ರಾವತಿ ನದಿಯಲ್ಲಿ ಮುಳುಗಿ ಹೇಳ್ಬೇಕಾದ್ರೆ ಯಾವತ್ತೂ ಯಾವ ಹೆಣ್ಮಕ್ಳು ನಮ್ಗೆ ಅಶ್ಲೀಲವಾಗಿ ಕಾಣಲೇ ಇಲ್ಲ ಸರ್. ಅಂತಹ ಕ್ಷೇತ್ರದ ಬಗ್ಗೆ ಇವರು ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ತಪ್ಪೋರಿಸಿ, ಇಷ್ಟೆಲ್ಲ ಟಾರ್ಗೆಟ್ ಮಾಡಬೇಕಾದ್ರೆ ಮಾತಾಡಬಾರ್ದು. ನಾವು ಪೇಮೆಂಟ್ ಆಗಿದೆ ಅಂತಂದರೆ ಯಾಕೆ ಸರ್ ಮಾತಾಡಬಾರ್ದು? ನಮ್ಗೆ ಯಾಕೆ ಸರ್ ಪೇಮೆಂಟ್ ಬೇಕು? ನನ್ನ ಧರ್ಮದ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಯಾಕೆ ಪೇಮೆಂಟ್ ಕೊಡಬೇಕು? ಆದರೆ ನಿಂದು ಬೇರೆ ಧರ್ಮ, ನೀನು ಇನ್ನೊಂದು ಧರ್ಮ ಟಾರ್ಗೆಟ್ ಮಾಡ್ತಿದ್ಯಾ, ನಿನಗೆ ಪೇಮೆಂಟ್ ಆಗಿದೆ.